ನೋಡಿ ವೀಕ್ಷಕರೇ, ನೀವು ನಂಬಿದಂಥವರು ಅಂದರೆ ನೀವು ಪ್ರೇಮಿಗಳಾಗಿದ್ದರೆ, ನಿಮ್ಮ ಒಂದು ಪ್ರೇಮದ ವಿಚಾರದಲ್ಲಿ ನಿಮಗೆ ಯಾರಾದರೂ ಕೈ ಕೊಟ್ಟು ದೂರ ಹೋಗಿದ್ದರೆ, ಅಥವಾ ಗಂಡ ಹೆಂಡತಿ ನಡುವೆ ಗಂಡ ಹೆಂಡತಿ ದೂರ ಆಗಿದ್ದರೆ, ಅಂಥವರನ್ನು ನಾವು ಒಂದು ಸುಲಭವಾದಂತಹ ಒಂದು ಪರಿಹಾರ ಮಾರ್ಗದಲ್ಲಿ ಅವರನ್ನು ಹೇಗೆ ನಾವು ನಮ್ಮ ಕಡೆ ಮಾಡ್ಕೋಬಹುದು ಅನ್ನೋಂಥ ಒಂದು ಸುಲಭ ತಂತ್ರ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ವೀಕ್ಷಕರೇ. ಹಾಗಾದರೆ ಬನ್ನಿ, ಯಾರಾದರೂ ಸರಿಯೇ, ನೀವು ಪ್ರೀತಿಸಿದಂಥವರು ನಿಮ್ಮಿಂದ ದೂರ ಆಗಿ ಹೋಗಿದ್ದರೆ, ಅವರನ್ನು ಒಂದು ಸುಲಭ ರೀತಿಯಿಂದ ಅವರನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ಈ ಒಂದು ವಿಚಾರದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ವಶೀಕರಣ ಅನ್ನುವಂಥದ್ದು ಯಾವುದೋ ಒಂದು ಕೆಟ್ಟ ಪೂಜೆಯಲ್ಲ, ಯಾವುದೋ ಒಂದು ಕೆಟ್ಟ ಒಂದು ಶುದ್ರ ಪೂಜೆಯಲ್ಲ. ನೋಡಿ, ವಶೀಕರಣ ಅನ್ನೋದ್ರಲ್ಲಿ ನಾವು ಹಲವಾರು ವಶೀಕರಣ ಮಾಡ್ಕೋಬೋದು. ಧನ ವಶೀಕರಣ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ದ್ರವ್ಯ ವಶೀಕರಣ, ಹೀಗೆ ವಶೀಕರಣದಲ್ಲಿ ಹಲವಾರು ವಿಧಾನಗಳಿದೆ ವೀಕ್ಷಕರೇ. ನಾವು ಇಷ್ಟಪಟ್ಟಂಥವ್ರನ್ನ ಇವತ್ತಿನ ಈ ಒಂದು ವಿಚಾರದಲ್ಲಿ ನಾನು ಯಾವ ವಶೀಕರಣ ತಿಳಿಸ್ಕೊಡ್ತೀನಿ ಅಂದರೆ, ಸ್ತ್ರೀ ಅಥವಾ ಪುರುಷ ವಶೀಕರಣ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ನೋಡ್ಬೋದು ವೀಕ್ಷಕರೇ. ನಾವು ಇಷ್ಟಪಟ್ಟಂಥವ್ರನ್ನ ಹೇಗೆ ವಶಪಡಿಸ್ಕೊಳ್ಳೋದು, ನಮ್ಮ ಒಂದು ಪ್ರೀತಿಯ ಬಲೆಯಲ್ಲಿ ಹೇಗೆ ಅವರನ್ನು ಸುಲಭವಾಗಿ ಪಡೆಯಬಹುದು ಎಂಬಂಥ ವಿಷಯವನ್ನು ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು ವೀಕ್ಷಕರೇ. ಇದು ಮೊದಲನಾಗಿ ಮುಖ್ಯವಾದ ವಿಚಾರ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನೋಡಿ, ನೀವು ಯಾರನ್ನಾದರೂ ನಿಮ್ಮ ಪ್ರೀತಿಯಲ್ಲಿ ಹುಚ್ಚರಂತೆ ಮಾಡಬೇಕಾದ್ರೆ ಈ ಒಂದು ಸಣ್ಣ ತಂತ್ರ ಮಾಡಿ ವೀಕ್ಷಕರೇ. ಇದು ಮಾಡಲಿಕ್ಕೆ ದೊಡ್ಡ ಒಂದು ಸಾಹಸ ಮಾಡಬೇಕಾಗಿಲ್ಲ ವೀಕ್ಷಕರೇ. ನಿಮ್ಮ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದು ಲವಂಗ ಇರುತ್ತದೆ, ಓಕೆನಾ? ಆ ಲವಂಗದಿಂದ ಲವಂಗವನ್ನು ನಿಮ್ಮ ಎಡಗೈನಲ್ಲಿ ಇಟ್ಕೊಂಡು ಎಡಗೈನಲ್ಲಿ ಇಟ್ಕೊಂಡು ಈ ಒಂದು ತಂತ್ರವನ್ನು ಯಾವಾಗ ಮಾಡಬೇಕಪ್ಪ? ಈ ಒಂದು ತಂತ್ರವನ್ನು ನೀವು ಸೋಮವಾರ ಸಂಜೆ 4 ಗಂಟೆಗೆ ಮಾಡಬೇಕಾಗ್ತದೆ ವೀಕ್ಷಕರೇ. ಅವರು ಎಲ್ಲೇ ಇರಲಿ, ಯಾವ ಸ್ಥಾನದಲ್ಲೇ ಇರಲಿ, ಯಾವುದೇ ಒಂದು ವಿಚಾರವನ್ನು ಅವರು ಎಷ್ಟೇ ದೂರದಲ್ಲಿ ಇದ್ದರೂ ಕೂಡ ಅವರು ನಿಮ್ಮ ಬಳಿ ಬಂದು ನಿಮ್ಮ ಒಂದು ಪ್ರೀತಿಯ ಒಂದು ಸೆಳೆತಕ್ಕೆ ಒಳಗಾಗ್ತಾರೆ ವೀಕ್ಷಕರೇ. ಈ ಡಿಸ್ಪ್ಲೇನಲ್ಲಿ ಕಾಣ್ತಿದೆಯಲ್ಲ ವೀಕ್ಷಕರೇ, ಆ ರೀತಿ ನಿಮ್ಮ ಕೈಯನ್ನು ಇಟ್ಕೊಂಡು ಲವಂಗವನ್ನು ಮಧ್ಯಭಾಗದಲ್ಲಿ ಆ ರೀತಿ ಇಟ್ಕೊಂಡು ಅದನ್ನು ನಿಮ್ಮ ಎಡಗೈ ತೊಡೆ ಮೇಲೆ ನಿಮ್ಮ ಕೈಯನ್ನು ಇಟ್ಕೊಂಡು ವೀಕ್ಷಕರೇ, ಮಂತ್ರವನ್ನು ಹೇಳ್ತೀನಿ ಕೇಳಿ. ಈ ಮಂತ್ರವನ್ನು ನೀವು 18 ಬಾರಿ ಅಥವಾ 108 ಬಾರಿ ಅಥವಾ 201 ಬಾರಿ, ನಿಮಗೆ ಅಷ್ಟು ಸಾಧ್ಯ ಆಗಿಲ್ಲ ಅಂದರೆ ವೀಕ್ಷಕರೇ 11 ಬಾರಿ ಇದನ್ನು ಹೇಳಿ, ಓಕೆನಾ? ಮಂತ್ರ ಹೇಳ್ತೀನಿ ಕೇಳಿ ವೀಕ್ಷಕರೇ. ಓಂ ನಮಃ ರುದ್ರಾಯ ಕಾಮಾಕ್ಷಿ ಓಂ ರುದ್ರಾಯ ಕಾಮಾಕ್ಷಿ ನಮಃ. ಓಂ ರುದ್ರಾಯ ಕಾಮಾಕ್ಷಿ ನಮಃ. ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಾಡಿ ಇದಾದ ನಂತರ ಏನು ಮಾಡಬೇಕಪ್ಪ ವೀಕ್ಷಕರೇ? ಇದನ್ನು ನೀವು 11 ಬಾರಿ ಅಥವಾ 108 ಬಾರಿ ಅಥವಾ 18 ಬಾರಿ ಅಥವಾ 201 ಬಾರಿ ಹೇಳಿದಾದ ನಂತರ ಏನು ಮಾಡಬೇಕಪ್ಪ? ಲವಂಗವನ್ನು ಏನು ಮಾಡಬೇಕಂದ್ರೆ, ಒಂದು ಕೆಂಪು ವಸ್ತ್ರದಿಂದ ಅದನ್ನು ಕೆಂಪು ವಸ್ತ್ರದ ಒಳಗಡೆ ಹಾಕಿಬಿಟ್ಟು ಅದನ್ನು ನೀವು ಮಲಗುವಂತಹ ಆ ರಾತ್ರಿ ನೀವು ಮಲಗಬೇಕಾದ್ರೆ ನಿಮ್ಮ ದಿಂಬಿನ ಕೆಳಗಡೆ ನಿಮ್ಮ ತಲೆ ದಿಂಬಿನ ಕೆಳಗಡೆ ಅದನ್ನು ಇಟ್ಕೊಂಡು ಮಲಗಿ ವೀಕ್ಷಕರೇ. ಆ ರಾತ್ರಿ ನೀವು ಮಲಗಿ ನೋಡಿ, ಆ ವ್ಯಕ್ತಿ ನಿಮಗೆ ಯಾವ ರೀತಿ ವಶ ಆಗಿರ್ತಾನೆ ಅಂತ ನೀವೇ ನೋಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಹಂಚಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ತೆ, ಧನ್ಯವಾದಗಳು.